ಲಗೇಜ್ ಹಾಕೊಂಡು ಹೋಗ್ಬೋದು ಅಂತ. ಹಿಂದೆ ಇದರ ಡಬಲ್ ಸೀಟ್ ಇರುತ್ತಲ್ವಾ, ಈ ಸೀಟ್ ಈಗ ತೆಗ್ದಿದ್ದೀನಿ, ಇದರ ತೆಗೆದು ಇಟ್ಬಿಟ್ರೆ ಮುಗಿದೋಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ನಾನು ಪ್ರವೀಣ್. ನಾನಿವತ್ತು ಬಹಳ ದಿನ ಆದ್ಮೇಲೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂದ್ರೆ ಒಂದು ಗಾಡಿ ಬಗ್ಗೆ. ಅದು ಗಾಡಿ ಬಂದ್ಬಿಟ್ಟು XL100 ಗಾಡಿ, ಹೆವಿ ಡ್ಯೂಟಿ ಬರುತ್ತಲ್ಲ, ಆ ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ. ಇದು ಬಂದು ವಿಡಿಯೋ ಗಾಡಿದಾಗ ಒಂದು ಬಹಳ ದಿನ ಆಯ್ತು ವಿಡಿಯೋ ಮಾಡಿರಲಿಲ್ಲ. ವಿಡಿಯೋ ಮಾಡಿದೆ, ಅದು ಎಡಿಟಿಂಗ್ ಮಾಡಿರಲಿಲ್ಲ. ಇವತ್ತು ಅದೆಲ್ಲ ಮಾಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಆ ಗಾಡಿನ ಒಂದು ರಿವ್ಯೂನ ನೋಡ್ಕೊಂಬರೋಣ. ಆಲ್ಮೋಸ್ಟ್ ಗಾಡಿ ಚೆನ್ನಾಗೇ ಇದೆ. ತಗೊಂಡು ಆಲ್ಮೋಸ್ಟ್ ಒಂದು 5-6 ತಿಂಗಳಾಯ್ತು. 5-6 ತಿಂಗಳಿಂದ ಓಡಿಸ್ತಾ ಇದೀವಿ, ಯಾವುದೇ ಸಮಸ್ಯೆ ಬಂದಿಲ್ಲ, ಓಡಿಸ್ತಾನೆ ಇದೀವಿ. ಅದಕ್ಕೆ ನಾವಿವತ್ತೊಂದು XL ಗಾಡಿ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ. ಈ ಒಂದು ಗಾಡಿ ಬಂದ್ಬಿಟ್ಟು ರೈತಾಪಿ ಜನಗಳಿಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಬಹಳ ಉಪಯೋಗ ಆಗುತ್ತೆ. ಯಾಕಂದ್ರೆ ಹೊಲಕ್ಕೂ ಮನೆಗೆ ಅಡ್ಡಾಡಕ್ಕೆ ಬಹಳ ಉಪಯುಕ್ತವಾದ ಗಾಡಿ. ಅದ್ರ ಮೇಲೆ ಮತ್ತೆ ಗೊಬ್ಬರಗಳು ಚೀಲ ಹಾಕೊಂಡು ಆ ಚೀಲ ಏನ್ ಬೇಕೆಲ್ಲ ಹಾಕೊಂಡು ಹೋಗ್ತಾನೆ ಇರ್ತಾರೆ. ಆ ಗಾಡಿ ಅಂತ ಒಂದು ಗಾಡಿ ನಮ್ಮ ಇಂಡಿಯಾದಲ್ಲಿ ಇದೆಯಲ್ಲ, ಅದನ್ನ ಖುಷಿ ಪಡ್ಬೇಕು. ಆ ಗಾಡಿನ ಬಳಸ್ತಾ ಇದೀವಿ. ಇವತ್ತು ನಾವು ಅದನ್ನ ಒಂದು ರಿವ್ಯೂ ಮಾಡೋಣ. ನನ್ನ ಎದುರಿಗೆ ಆ ಗಾಡಿ ಇದೆ. ಇದೇ ಆ ಗಾಡಿ. ಸೈಡ್ ಬ್ಯಾಗ್ ಇರಲ್ಲ, ಇದು ಆತರ ಅಲ್ಲ, ಸೈಡ್ ಬ್ಯಾಗ್ ಇದೆ. ಹಿಂದೆ ಡಬಲ್ ಸೀಟ್ ಇರುತ್ತಲ್ಲ, ಒಂದ್ ಸೀಟ್ ತೆಗೆದ್ಬಿಟ್ರೆ ಒಂದು 50 kg 60 kg ಚೀಲನೇ ಹಾಕೊಂಡು ಹೋಗ್ಬೋದು. ಅದೇ ಆಟೋದಲ್ಲಿ ತಂದ್ರೆ ಬಾಡಿಗೆ ಆಗುತ್ತೆ, ಅದೆಲ್ಲ ಆಗುತ್ತೆ. ಅಕಸ್ಮಾತ್ ಹಿಂದೆ ತೆಗೆದು ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಸೀದಾ ತಗೊಂಡ್ ಬರ್ತಾ ಇರೋದೆ ಮನೆಗೆ. ಖರ್ಚು ಉಳಿಯುತ್ತೆ, ಎಲ್ಲ ಉಳಿಯುತ್ತೆ. ಒಂಥರ ಯೂಸ್ಫುಲ್ ಗಾಡಿ ಗುರು ಇದು. XL100 ಹೆವಿ ಡ್ಯೂಟಿ, ಲೈಟ್ ಬ್ಲೂ ಕಲರು, ಐ ಟಚ್ ಸ್ಟಾರ್ಟ್ ಅಂತ ಇದೆ ಇದರಲ್ಲಿ. ಇಲ್ಲಿ ಐ ಟಚ್ ಸ್ಟಾರ್ಟ್ ಅಂದ್ರೆ ಸೆಲ್ಫ್ ಇದೆ, ಗಾಡಿ ಸೆಲ್ಫ್ ಇದೆ. ಅದು ಬಿಟ್ರೆ ಮತ್ತೆ ಇಲ್ಲಿ ಕೀ ಆನ್ ಮಾಡಿದ ತಕ್ಷಣ ಸ್ಟ್ಯಾಂಡ್ ಆನ್ ಆಗಿದೆ, ಗಾಡಿ ಸ್ಟಾರ್ಟ್ ಆಗಲ್ಲ. ಈ ತರ ಸೈರನ್ ಆಗ್ತಾನೆ ಇರುತ್ತೆ. ಈ ತರ ಸ್ಟ್ಯಾಂಡ್ ತೆಗೆದ್ರೇನೆ ಸೈರನ್ ಆಫ್ ಆಗ್ಬಿಟ್ಟು ಗಾಡಿ ಆನ್ ಆಗುತ್ತೆ. ಇಲ್ಲಾಂದ್ರೆ ಆನ್ ಮಾಡೋದು ಆನೇ ಆಗಲ್ಲ. ಈಗ ನೋಡಿ, ಆನ್ ಮಾಡ್ತೀನಿ, ಆನ್ ಆಗೋದೇ ಇಲ್ಲ. ಅದೇ ಸ್ಟ್ಯಾಂಡ್ ತೆಗೆದು ತೋಟಕ್ಕೂ ಮನೆಗೂ ಅಡ್ಡಾಡಕ್ ಮಾತ್ರ ಗಾಡಿ 7 ಮಾಡಿಸಂಗೈತೆ. ಹ್ಯಾಲೋಜನ್ ಬಲ್ಪು, ಸೈಡ್ ಎಲ್ಲ ಇಂಡಿಕೇಟರ್ಗಳು, ಮತ್ತೆ ಮಾರ್ನಿಂಗ್ ಟೈಮ್ LED ಲೈಟ್ ಇದೆ. ಇದು ಅದಕ್ಕೋಸ್ಕರ ಕೊಟ್ಟವ್ರೆ. ನಾವು ಬೇಕಾದ್ರೆ ಸೀಟ್ ತೆಗೆದ್ಬಿಟ್ಟು ರನ್ ಮಾಡ್ಬೋದು ಬೇಕಾದ್ರೆ. ಇದನ್ನ ಆಕ್ಚುಲಿ ಡ್ಯುಯಲ್ ಸೀಟ್ ಇದೆ ಅದರಲ್ಲಿ, ಕೂತ್ಕೊಂಡು ಆರಾಮ ಇಬ್ರು ಹೋಗ್ಬೋದು. ಬೇಕಾದ್ರೆ ಬೇಡ ಸೀಟ್ ತೆಗೆದ್ಬಿಟ್ಟು ಇಲ್ಲೇ ಲಗೇಜ್ ಹಾಕಬಹುದು. ನಾವು 30-40 ಹೋಗ್ತಾ ಇದ್ರೆ ಆರಾಮಾಗಿ ಬರ್ಬೋದು. ಇವಾಗ ಏನಂದ್ರೆ ಕಿಕ್ಕರ್ ಆನ್ ಮಾಡೋಣ ಗಾಡಿನ. ಕಿಕ್ಕರ್ ಆನ್ ಮಾಡಿಲ್ಲ, ಕಿಕ್ಕರ್ ಆನ್ ಮಾಡಿ ಚೆಕ್ ಮಾಡೋಣ. ಇಲ್ಲ, ಫಸ್ಟ್ ಇಲ್ಲಿ ಇಂಜಿನ್ ಆನ್ ಮಾಡ್ಕೋಬೇಕಲ್ವಾ. ಓಕೆ, ಇಂಜಿನ್ ಆನ್ ಮಾಡ್ಬಿಟ್ಟು ಆನ್ ಆಯ್ತು. ಕಿಕ್ಕರ್ ಹೊಡೆದು ಆನ್ ಮಾಡಿದ್ದೆ, ಅದು ಆನ್ ಆಯ್ತು. ಹೊಸ ಗಾಡಿ ಅಲ್ವಾ, ಆನ್ ಆಗಲೇಬೇಕು. ಹೇಳಿದಲ್ಲ ಗುರು, ಈ ಗಾಡಿ ಬಂದ್ಬಿಟ್ಟು ಟೋಟಲ್ಗೆ ಇಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ, ಲೆಫ್ಟ್ ರೈಟ್ ಇಂಡಿಕೇಟರು, ಲೈಟಿಂಗು, ಹೈ ಬೀಮ್, ಲೋ ಬೀಮು, ಮತ್ತು ಸರ್ವಿಸ್ ಪಾಯಿಂಟ್ ಬಂದು ಸರ್ವಿಸ್ ಪಾಯಿಂಟ್ ತೋರಿಸುತ್ತೆ. ಅದು ಬಿಟ್ಟರೆ ಇಲ್ಲಿ ಪೆಟ್ರೋಲ್ ಎಷ್ಟಿದೆ ಅಂತ ಬ್ಲಿಂಕ್ ಆಗುತ್ತೆ ಕಮ್ಮಿ ಆದಾಗ. ಇದು ಮತ್ತೆ ಏನೋ ಎಮರ್ಜೆನ್ಸಿ ಇದು ಬ್ಲಿಂಕ್ ಆಗುತ್ತೆ. ಇದು ಒಂದು ಪೆಟ್ರೋಲ್ದು. ಇಲ್ಲಿ ಲೈಟ್ ಆನ್ ಆ್ಯಂಡ್ ಆಫ್, ಹೆಡ್ಲೈಟು, ಇದು ಸ್ವಿಚ್ ಪಾಸಿಂಗು ಆನ್ ಆ್ಯಂಡ್ ಆಫ್ ಎಲ್ಲ ಇಲ್ಲಿದೆ. ಇಂಡಿಕೇಟ್ರು, ಕೀ ಆಫ್ ಆಗಿರೋದಕ್ಕೆ ವರ್ಕ್ ಆಗ್ತಿಲ್ಲ. ಇದರಲ್ಲಿ ಇಂಡಿಕೇಟ್ರು, ಆರನ್ನು ತಡ್ರಿ. ಸ್ಟ್ಯಾಂಡ್ ತೆಗಿಲ್ಲ ಅಂದ್ರೆ, ಈಗ ಸ್ಟ್ಯಾಂಡ್ ಹಾಕಿದ್ದೀನಿ ಗಾಡಿಗೆ. ಸ್ಟ್ಯಾಂಡ್ ಹಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಕ್ ಹೋದ್ರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಈ ತರ ಸೌಂಡ್ ಬರ್ತಾನೆ ಇರುತ್ತೆ, ಬೀಪ್ ಸೌಂಡ್. ಕಂಟಿನ್ಯೂಸ್ ಸೌಂಡ್ ಆಗ್ತಾನೆ ಇರುತ್ತೆ. ಅವಾಗ ಆಫ್ ಮಾಡ್ಬಿಟ್ಟು ಆಫ್ ಮಾಡಿದ್ರೆ ಸುಮ್ಮನೆ ಆಗುತ್ತೆ. ಅಕಸ್ಮಾತ್ ಗಾಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಸ್ಟ್ಯಾಂಡ್ ತೆಗಿಲೇಬೇಕು. ಸ್ಟ್ಯಾಂಡ್ ತೆಗಿಲಿಲ್ಲ ಅಂದ್ರೆ, ಇಲ್ಲಿ ಸ್ಟ್ಯಾಂಡು ತೆಗಿಲಿಲ್ಲ ಅಂದ್ರೆ ಗಾಡಿ ಸ್ಟಾರ್ಟ್ ಆಗೋದೇ ಇಲ್ಲ, ಆ ಸೌಂಡ್ ನಿಲ್ಲೋದು ಇಲ್ಲ. ಇದಾದ್ಮೇಲೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದು ಸೆಲ್ಫು, ಬ್ರೇಕ್ ಹಿಡ್ಕೊಂಡು ಸ್ವಲ್ಪ ಆನ್ ಮಾಡ್ಬಿಟ್ರೆ ಗಾಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಸ್ಟ್ಯಾಂಡ್ ಹಾಕಿದ ತಕ್ಷಣ ಸೌಂಡ್ ಆಗುತ್ತೆ, ಆಫ್ ಮಾಡ್ಕೋಬೇಕು. ಈ ಒಂದು ಗಾಡಿ ಟೋಟಲ್ ಆಗಿರೋದು 88 kg ಐತೆ ಗುರು, ಅಷ್ಟೇ. 88 kg ವೆಯ್ಟ್ ಇದೆ ಟೋಟಲ್. ಅವರು ಇದು ಕಂಪ್ನಿ ಕಡೆಯಿಂದ ಒಂದು ಮೈಲೇಜ್ ಎಷ್ಟು ಕ್ಲೈಮ್ ಮಾಡ್ತಾರೆ ಅಂದ್ರೆ, ಅವರು 65 km ಕ್ಲೈಮ್ ಮಾಡ್ತಾರೆ. 65 km ಬರುತ್ತೆ ಅಂತ. ಅದನ್ನ ಬಿಟ್ರೆ ಇನ್ನು ಮುಂದೆ ಇಂಡಿಕೇಟರು, ಇದು LED ಲೈಟ್, ಇಲ್ಲಿ ಪಾಸಿಂಗ್ ಬೆಳಿಗ್ಗೆ ಹೊತ್ತಿಗೆ, ಆಮೇಲೆ ಜನ ಲೈಟು, ಇಂಡಿಕೇಟರ್ಸು, ಸಸ್ಪೆನ್ಷನ್, ಏರ್ ಕೂಲ್ಡ್ ಇಂಜಿನ್, ಇದು ಮಾಮೂಲು. ಕಿಕ್ಕರ್ ಇದೆ, ಸೆಲ್ಫ್ ಇದೆ. ಇಲ್ಲಿ ಕಿಕ್ಕರ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಗಾಡಿ. ಕಿಕ್ಕರ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ರೆ ಸೆಲ್ಫ್ ಕೂಡ ಆನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಇದೆಲ್ಲ ಏನಿಲ್ಲ, ಮಾಮೂಲು
ಪೋಕ್ ವೀಲ್ಗಳು ಎರಡು ಕಡೆ ಡ್ರಮ್ ಬ್ರೇಕು, ಇನ್ನೇನು ಡಿಸ್ಕ್ ಬ್ರೇಕ್ ಅಂತೂ ಬರೋದಿಲ್ಲ ಇವಕ್ಕೆಲ್ಲ. ಅದು ಒಟ್ಟಲ್ಲಿ ಒಂದು ಟೂಲ್ ಕಿಟ್ ಕೊಡ್ತಾನೆ. ಈ ಟೂಲ್ ಕಿಟ್ ಏನಂತಂದ್ರೆ ಇಲ್ಲಿ ಈ ಟೂಲ್ ಕಿಟ್ ಜಸ್ಟ್ ಹಿಂಗೆ ಓಪನ್ ಮಾಡಿ ಓಪನ್ ಆಯ್ತು. ತಗೋದ್ರೆ ಒಂದು ಟೂಲ್ ಕಿಟ್ ಇರುತ್ತೆ ಏನಾದ್ರು ಒಂದು. ಅದು ಬಿಟ್ರೆ ಮತ್ತೆ ಫಸ್ಟ್ ಏಡ್ ಕಿಟ್ ಇರುತ್ತೆ. ಈ ಫಸ್ಟ್ ಏಡ್ ಕಿಟ್ಟಲ್ಲಿ ಮಾಮೂಲು ಅದು ಇದು ಇರುತ್ತೆ, ಏನಾದ್ರು ಗಾಯ ಅದು ಟಿಂಚರ್ ಗಿಂಚರ್ ಅಂತ ಇರುತ್ತೆ, ಸಣ್ಣ ಪುಟ್ಟ ಏನಾದ್ರು ಬ್ಯಾಂಡೇಜು, ಒಂದು ಆಯಿಂಟ್ಮೆಂಟ್ ಇರುತ್ತೆ. ಅದು ಬಿಟ್ರೆ ಈ ಕಿಟ್ಟಲ್ಲಿ ಇನ್ನೇನು ಸ್ಪಾರ್ಕ್ ಪ್ಲಗ್ ಬಿಚ್ಚೋಕ್ಕೋಸ್ಕರನೇ ಒಂದು ಸ್ಪಾನರ್ ಕೊಡ್ತಾರೆ, ಒಂದು ಸ್ಕ್ರೂ ಡ್ರೈವರ್ ಇರುತ್ತೆ ಅಷ್ಟೇ. ಇದರಲ್ಲಿ ಬೇಸಿಕ್ ಜಸ್ಟ್ ಅದು ತೆಗೆದು ಹಾಕೋಕ್ಕೋಸ್ಕರ ಅಷ್ಟು ಬಿಟ್ರೆ ಏನಿಲ್ಲ. ಈ ಟೂಲ್ ಕಿಟ್ಟು ಇಲ್ಲೇ ಇರುತ್ತೆ ಎಮರ್ಜೆನ್ಸಿಗೆ ಇರಲಿ. ಅದು ಬಿಟ್ರೆ ಇದು ಮುಚ್ಚೋದು ಇದನ್ನ ಅಷ್ಟೇ. ಇದನ್ನ ಮುಚ್ಚಿಬಿಟ್ರೆ ಮುಗಿದೋಯ್ತು. ಇನ್ನು ಹೇಳಿದ್ನಲ್ಲ ಗುರು, ಈ ಗಾಡಿ ಆರಾಮಾಗೆ ಲಗೇಜ್ ಹಾಕೊಂಡು ಹೋಗ್ಬೋದು ಅಂತ. ಹಿಂದೆ ಇದರ ಡಬಲ್ ಸೀಟ್ ಇರುತ್ತಲ್ವಾ, ಈ ಸೀಟ್ ಈಗ ತೆಗ್ದಿದ್ದೀನಿ, ಇದರ ತೆಗೆದು ಇಟ್ಬಿಟ್ರೆ ಮುಗಿದೋಯ್ತು. ಇದ್ರ ಮೇಲೆ ಆರಾಮಾಗಿ ಚೀಲ ಹಾಕ್ಬಿಟ್ಟು ತೆಗೆದ್ರೆ ಸೀಟಿಂಗ್ ಇಟ್ಬಿಟ್ಟು ಮನೇಲಿ ಆರಾಮಾಗೆ ಹಿಂದೆ ಲಗೇಜ್ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಒಂದು 50-60 kg ಚೀಲ ಹಾಕೊಂಡು ಹೋಗ್ತಾ ಇದ್ರೆ ಆಟ ಒಳಗೆ ಉಳಿಯುತ್ತೆ, ಎಲ್ಲ ಉಳಿಯುತ್ತೆ. ಆರಾಮಾಗಿದ್ರಾಗ ಒಂದು 50-60 kg ಚೀಲ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲಿ ಓಪನ್ ಮಾಡ್ಬಿಟ್ಟು ತೆಗೆದ್ರೆ ಮುಗಿದೋಯ್ತು. ಮತ್ತೆ ವಾಪಸ್ ಅಷ್ಟೇ, ನಮಗೆ ಯಾವಾಗ ಬೇಕಾವಾಗ ಮತ್ತೆ ಸೀಟ್ ಹಾಕೊಂಡು, ನಮಗೆ ಯಾವಾಗ ಬೇಕಾಗುತ್ತೆ ಅವಾಗ ಸೀಟ್ ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಮುಗಿದೋದು ಗಾಡಿ. ಇಲ್ಲಿ ಲಾಕರು ಹೋಗಿ ಲಾಕ್ ಆಗುತ್ತೆ, ಲಾಕ್ ಹಾಕ್ಬಿಟ್ಟು ಕೂರ್ಸೋದು. ಅಯ್ಯೋ ಕೂರ್ಸಲ್ವೇ, ಕೂತ್ರೆ ಮುಗೀತು. ಕೂರಿಸ್ಬಿಟ್ಟು ಎತ್ಕೊಂಡು ಹೋಗ್ತಾ ಇರೋದು. ನಮ್ಗೆ ಯಾವಾಗ ಬೇಕಾವಾಗ ಸೀಟ್ ರಿಮೂವ್ ಮಾಡಿ ಲಗೇಜ್ ಹಾಕೊಂಡು ತಗೊಬರ್ಬೋದು ಹೋಗಿ ಏನಾದ್ರು. ಇದು ಈ ಒಂದು ವಿಡಿಯೋದ ಒಂದು ಅಪ್ಡೇಟು. ಈ ಒಂದು ಗಾಡಿ ಭಾಳ ಯೂಸ್ಫುಲ್ ಆಗುತ್ತೆ ಮನೇಲಿ ಯೂಸ್ ಮಾಡೋದಕ್ಕೆ. ಅದು ಹಳ್ಳಿ ಮನೆಗಳಲ್ಲಂತೂ ಈ ಗಾಡಿ ಭಾಳ ಉಪಯೋಗಕ್ಕೆ ಬರುತ್ತೆ. ಇವತ್ತಿನ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಒಂದು ಹೊಸ ವಿಡಿಯೋ ತರಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಆಫ್ಟರ್ ಲಾಂಗ್ ಟೈಮ್ ಆಗಿದೆಯಲ್ಲ, ಇನ್ಮೇಲೆ ಹಂಗೆ ಆಗಬಾರ್ದು. ಕಂಟಿನ್ಯೂಸ್ ಆಗಿ ವಿಡಿಯೋ ಬರೋಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್. ಓಕೆ, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್, ಬೈ ಬಾಯ್.